ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫಾರ್ ಯು ಚಾನಲ್. ನಾನು ನಿಮ್ಗೆ ಇವತ್ತು ಕಾರ್ನರ್ ಸೆಕೆಂಡ್ ಇರುವಂತಹ ಡೂಪ್ಲೆಕ್ಸ್ ಮನೆಯನ್ನು ತೋರ್ಸೋಕೆ ಬಂದಿದ್ದೀನಿ. ಆಂಜನಾಪುರ 10th ಬ್ಲಾಕು 2030 BDA, ಈಸ್ಟ್ ಗೇಟು, ಈಸ್ಟ್ ಮೇನ್ ಡೋರು, ಲಕ್ಸುರಿ ಡೂಪ್ಲೆಕ್ಸ್ ಮನೆ ಅಂತಲೇ ಹೇಳ್ಬೋದು. ಇದು ನಮಗೆ ಈಸ್ಟ್ ಫೇಸ್ ಗೇಟ್ ಬರುತ್ತೆ, ಈಸ್ಟ್ ಫೇಸ್ ಮೇನ್ ಡೋರು. ಮನೆ ಆಪೋಸಿಟೇ 30 ಫೀಟ್ ವೈಡ್ ರೋಡು. ಮನೆ ಮುಂಭಾಗದಲ್ಲೇ 2 ಗಿಡಗಳಿದ್ದಾವೆ. ಮನೆ ಹೆಸರು ಬರೆಯೋದಕ್ಕೋಸ್ಕರ ವಾಲ್ ಕ್ಲೈಂಡಿಂಗ್ ಎಲ್ಲ ಟೈಲ್ಸ್ ಅದು ಏನಿದೆ ಫುಲ್ ಸ್ಪೇಸಸ್ ಕೊಟ್ಟಿದ್ದಾರೆ. 3 ಫೋಲ್ಡಬಲ್ಲು ಗೇಟು. ಫ್ರಂಟ್ ಎಲಿವೇಷನ್ ಲೈಕ್ ಈ ಥರ ಇರುತ್ತೆ ಗೆಳೆಯರೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ 30 ಅಡಿ ಮೇಲ್ಗಡೆ ವೈಡ್ ರಸ್ತೆ ಸಿಗುತ್ತೆ. ಸೊ ಒಂದೊಂದೇ ಆಗಿ ಮನೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹಾಗೆ ರೀ, MS ಗೇಟು ಅಟ್ಯಾಚ್ ಆಗಿ ಫಂಡ್ರ್ ಮ್ಯಾಕ್ಸ್ ಕೊಟ್ಟಿದ್ದಾರೆ. 3 ಫೋಲ್ಡಬಲ್ ಇರುತ್ತೆ. ಸಂಪು ಎಂಟ್ರೆನ್ಸೇ ನಾರ್ತ್ ಈಸ್ಟ್ ಕಾರ್ನರಿಗೆ ವಾಸ್ತು ಪ್ರಕಾರ ಸಂಪ್ ಬಂದಿದೆ. ಒಳಗಡೆ ನೋಡ್ತಾ ಇದ್ದೀರಾ, ಕಾವೇರಿ ಪಾಯಿಂಟ್ನ ಕೊಟ್ಟಿದ್ದಾರೆ. 1x1 ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ. ಆಂಟಿ ಸ್ಕಿಡ್ಡು ಬೋರ್ವೆಲ್ ಇದೆ. 2x4 ವೆಟ್ರಿಫೈಡ್ ಟೈಲ್ಸು ನಿಮಗೆ 4 ಅಡಿವರೆಗೂ ಹೈಟಾಗಿ ಕೊಟ್ಟಿದ್ದಾರೆ. ಝೀರೋ ಮೇಂಟೆನೆನ್ಸ್ ಅಂತಲೇ ಹೇಳ್ಬೋದು. ಈ ಕಡೆ MS ಗೇಟ್ ಕೊಟ್ಟಿದ್ದಾರೆ. ಗ್ಯಾಸ್ ಪ್ರಾವಿಷನ್ನ ಇರುವಂಥದ್ದು, ಅಥವಾ ಪೆಟ್ ಏನಾದ್ರು ಇದ್ರೂ ಬೇಕಾದ್ರೆ ಈಸಿಯಾಗಿ ಅದರೊಳಗಡೆ ಸಾಕೋಬೋದು. ಹಾಗೆ ನಮಗಿಲ್ಲಿ ಎಲೆಕ್ಟ್ರಿಕ್ ಪಾಯಿಂಟ್ಗಳು ನೋಡ್ತಾ ಇದ್ದೀರಾ. EV ವೆಹಿಕಲ್ಸ್ಗಳಿದ್ದರೆ ಈಸಿಯಾಗಿ ರೀಚಾರ್ಜ್ ಮಾಡ್ಕೋಬೋದು. ಒಂದು ಶೂ ರ್ಯಾಕ್ ಕೊಟ್ಟಿದ್ದಾರೆ. ಹಾಗೆ ಅಲ್ಲಿ ಎಲೆಕ್ಟ್ರಿಕ್ ಕನ್ಸಲ್ನ ಮಾಡಿದ್ದಾರೆ. ಇಲ್ಲಿ ಒಂದು ಆರ್ಕೆನ ಪ್ರೊವೈಡ್ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ಈ ಕಾರ್ನರಿಂದ ನಿಂತ್ಕೊಂಡು ಕವರ್ ಮಾಡ್ತಾಯಿದ್ದೀನಿ, ನೋಡ್ಕೋಬೋದು. ಫುಲ್ ಫಿನ್ಸಿಂಗ್ ಆಗಿರುವಂತಹ MS ಗೇಟು ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಸ್ಟೇರ್ಕೇಸ್ ಕೆಳಗಡೆ UPS ಪಾಯಿಂಟು. ಈ ಸ್ಟೇರ್ಕೇಸ್ ಏನಿದೆಯಲ್ಲ ಮೇಲ್ಗಡೆ ಡೂಪ್ಲೆಕ್ಸ್ಗೆ ಹೋಗೋದಕ್ಕೆ. ಇಲ್ಲಿ ಪಾರ್ಕಿಂಗಲ್ಲಿ ಒಂದು XUV ಕಾರ್ ನಿಲ್ಸ್ಕೊಂಡು 2 ವೀಲರ್ಗಳನ್ನ ಈಸಿಯಾಗಿ ಪಾರ್ಕ್ ಮಾಡ್ಕೋಬಹುದು. ಒಂದು ಆರ್ಕೆ ಇದೆ. ಸೆಲ್ಫ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ಕೋಬೋದು, ಅಥವಾ ಸೇಫ್ಟಿ ವೈಸ್ ಯಾರಿಗಾರು ಬಾಡಿಗೆ ಆದರೂ ಕೊಡ್ಬೋದು. ಫ್ಲೋರ್ ಬಂದು ಗ್ರ್ಯಾನೈಟು, ವಾರ್ಡ್ರೋಬರೆಲ್ಲ ಇದೆ. POP ಫಾಲ್ ಸೀಲಿಂಗು. ವೆಂಟಿಲೇಷನ್ಗೆ 2 ವಿಂಡೋ ಆಪೋಸಿಟ್ ಬರುತ್ತೆ. ಈಗ ನಾನು ಅಲ್ಲಿ ನಿಂತ್ಕೊಂಡು ಈ ಕಡೆ ತೋರಿಸ್ಕೊಡ್ತೀನಿ. ಒಂದು TV ಕ್ಯಾಬಿನೆಟ್ಟು, ಅಲ್ಲಿ ಯುಟಿಲಿಟಿ ಅಥವಾ ಸೆಟ್ ಬ್ಯಾಕ್ ಅಂತ ಹೇಳ್ಬೋದು. ಈ TV ಕ್ಯಾಬಿನೆಟ್ ಹಿಂದ್ಗಡೆ ಒಂದು ಅಟ್ಯಾಚ್ ಆಗಿ ಬಾತ್ರೂಮ್ ಬರುತ್ತೆ. ಫ್ಯೂಚರಲ್ಲಿ ಒಂದು ಕಿಚನ್ ಏನಾದರೂ ಸ್ಲ್ಯಾಬ್ ಬಿಟ್ಕೊತೀನಿ ಅಂದ್ರೂ ಆಪ್ಷನ್ ಬಿಟ್ಟಿದ್ದಾರೆ. 2 ಇನ್ಲೆಟ್ಟು ಮತ್ತು ಔಟ್ಲೆಟ್ ಇದೆ. ಜಸ್ಟ್ ಒಂದು ಸ್ಲ್ಯಾಬ್ ಇಟ್ಕೊಂಡ್ರೆ ಒಂದು ಕಿಚನ್ ಸ್ಲ್ಯಾಬ್ನ ಇಟ್ಕೋಬೋದು. ಎಕ್ಸಾಕ್ಟು ಅಥವಾ ಫ್ಯಾನ್ ಏನಾದ್ರು ಇಟ್ಕೊಳ್ಳೋದಕ್ಕೋಸ್ಕರ ಮಾಡಿದ್ದಾರೆ, ಪ್ರೊವೈಡ್ ಮಾಡಿದ್ದಾರೆ. ಆಪ್ಷನ್ಸ್ ಇದೆ, ಫ್ಯೂಚರಲ್ಲಿ ಬೇಕಾದ್ರೆ ಮಾಡ್ಕೋಬೋದು. ಸೆಟ್ ಬ್ಯಾಕ್ ತೋರಿಸ್ತೀನಿ ಅಥವಾ ಯುಟಿಲಿಟಿ ತೋರಿಸ್ತೀನಿ. MS ಗೇಟು ವುಡನ್ ಪ್ಯಾಟರ್ನ್ ಡಿಸೈನ್ ಮಾಡಿದ್ದಾರೆ. ಸೇಫ್ಟಿಗೋಸ್ಕರ MS ರೇಲಿಂಗ್ಸ್ನ ಮಾಡಿಕೊಟ್ಟಿದ್ದಾರೆ, ಚೆನ್ನಾಗಿದೆ. ಆಮೇಲೆ ಈ TV ಕ್ಯಾಬಿನೆಟ್ ಹಿಂದ್ಗಡೆನೇ ಒಂದು ಈ ಬೆಡ್ರೂಮ್ನ ಅಟ್ಯಾಚ್ ಬಾತ್ರೂಮ್ ಆಗಿರುತ್ತೆ. ಇಲ್ಲೂ ಕೂಡ ಸ್ಪೇಸ್ ಇದೆ ಸ್ವಲ್ಪ. 2x4 ವೆಟ್ರಿಫೈಡ್ ಟೈಲ್ಸ್ ಬರುತ್ತೆ. ವಾಲ್ ಮೌಂಟ್ ಕಮೋಡ್ ಬೇಸನ್ ಇದು ಕಮೋಡ್ ಬರುತ್ತೆ. ಟೈಲ್ಸ್ ಹಾಕಿರುವಂಥದ್ದು. ಶವರ್ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ಗೆ ವೆಂಟಿಲೇಷನ್ಗೆ ಸ್ಪೇಸ್ ಮಾಡಿದ್ದಾರೆ. ದಿಸ್ ಈಸ್ 1 ಆರ್ಕೆ ಫಾರ್ ಗ್ರೌಂಡ್ ಫ್ಲೋರು. ಈ ರೂಮಿಂದ ಹೊರಗಡೆ ಈ ಥರ ಲುಕ್ ಇದೆ. ಸರಿ, ಹಾಗಾದರೆ ಸ್ಟೇರ್ ಕೇಸ್ಗೆ ಹೋಗೋಣ. ಸ್ಟೇರ್ ಕೇಸ್ ಬಗ್ಗೆ ಹೇಳ್ತೀನಿ. 3.5 ಇಂದ 4 ಅಡಿ ವೈಡ್ ಆಗಿದೆ. ಆ್ಯಂಟಿ ಸ್ಕಿಡ್ ಲಪೋತ್ರ ಗ್ರಾನೈಟ್ ಕೊಟ್ಟಿದ್ದಾರೆ. SS ರೇಲಿಂಗ್ಸು ಜಿಂದಲ್ದು ಕೊಟ್ಟಿದ್ದಾರೆ. 2x4 ವೆಟ್ರಿಫೈಡ್ ಟೈಲ್ಸು ವಾಲ್ ಕ್ಲೈಂಡಿಂಗ್ನ ಕೊಟ್ಟಿರುವಂಥದ್ದು. ಇಲ್ಲಿ ಮೇಲ್ಗಡೆಯಿಂದ ನಿಮಗೆ ಕೆಳಗಡೆ ಪಾರ್ಕಿಂಗು ಈ ಥರ ಇರುತ್ತೆ ಲಕ್ಷಣ, ಚೆನ್ನಾಗಿದೆ. ಇಲ್ಲಿ 4 ಅಡಿ ವೈಡ್ ಇದೆ. ಈಸ್ಟ್ ಫೇಸ್ ಆಗಿರೋದ್ರಿಂದ ಗಾಳಿ ಬೆಳಕು ಸಖತ್ತಾಗಿ ಮನೆ ಒಳಗಡೆ ಬರುತ್ತೆ. ಮತ್ತು ಮೇಂಟೆನೆನ್ಸು ಝೀರೋ ಅಂತಲೇ ಹೇಳ್ಬೋದು. ಹ್ಯಾಂಡ್ ಗ್ರಾಬರ್ ಎಲ್ಲ ಇದೆ. ಫಾಲ್ ಸೀಲಿಂಗ್ PVC ಫಾಲ್ ಸೀಲಿಂಗು ಮತ್ತು 12 mm ಟಫನ್ ಗ್ಲಾಸು, ಅದಕ್ಕೆ ಅಟ್ಯಾಚ್ ಆಗಿ SS ರೇಲಿಂಗ್ಸ್ನ ಕೊಟ್ಟಿರುವಂಥದ್ದು. ಹೊರಗಡೆ ಗ್ರೀನರಿ ಮತ್ತು ಹೈಫೈ ಏರಿಯಾ ಅಂತಲೇ ಹೇಳ್ಬೋದು. ಸೊ ಮೇಲಿಂದ ಕೆಳಗಡೆ ನಮಗೆ ಒಂದು ಲಕ್ಷಣ ಈ ಥರ ಇದೆ. ಅದು ಪ್ಲಾಂಟರ್ ಬಾಕ್ಸು. ಒಳಗಡೆಯಿಂದ ತೋರಿಸ್ಕೊಡ್ತೀನಿ. PVC ಫಾಲ್ ಸೀಲಿಂಗ್ ಆಗಿರುತ್ತೆ. ಈಸ್ಟ್ ಫೇಸ್ ಮೇನ್ ಡೋರು ಟೀಕ್ ವುಡ್ಡಲ್ಲಿ ಮಾಡಿ ಕೊಟ್ಟಿರುವಂಥದ್ದು. ಇದೇನು ನೋಡ್ತಿದ್ದೀರಾ ನೀವು, ಹಾಲ್ನ ಲುಕ್ ಆಗಿರುತ್ತೆ.
ಫ್ಲೋರ್ ಬಂದು ಗ್ರಾನೈಟು. ಇದು ಟಿ ವಿ ಕ್ಯಾಬಿನೆಟು, ನಾನು ಆಪೋಸಿಟ್ ತೋರಿಸ್ತೀನಿ. ಈಗ ಎದುರುಗಡೆ ಇರೋದು ವಿನಿಯರ್ ಲ್ಯಾಮಿನೇಷನ್ ಶೀಟಲ್ಲಿ ಮಾಡಿರುವಂತಹ ವಾಲ್ ಕ್ಲ್ಯಾಂಡಿಂಗ್ ಆಗಿರುತ್ತೆ. ಈ ಟಿ ವಿ ಕ್ಯಾಬಿನೆಟ್ ಆಪೋಸಿಟಿಂದ ಈ ಕಡೆ ನಿಂತ್ಕೊಂಡು ನೋಡಿದರೆ ಈ ಹಾಲ್ನ ಲಕ್ಷಣ ಈ ಥರ ಇರುತ್ತೆ. ಚಾರ್ಕೋಲ್ ಶೀಟಲ್ಲಿ ಮತ್ತು ಪ್ರೊಫೈಲ್ ಲೈಟಲ್ಲಿ ಇನ್ಸ್ಟಾಲ್ ಮಾಡಿರುವಂತಹ ಫಾಲ್ ಸೀಲಿಂಗ್ ಸಿಗುತ್ತೆ. ವೆಂಟಿಲೇಷನ್ಗೆ ಬಿಗ್ ವಿಂಡೋ ಕೊಟ್ಟಿದ್ದಾರೆ, 4/6 ಇದೆ ಅನಿಸುತ್ತೆ ಮೋಸ್ಟ್ಲಿ. ಸ್ಟೇರ್ ಕೇಸು ಮೇಲ್ಗಡೆ ಬೆಡ್ರೂಮ್ಗಳಿಗೆ ಹೋಗೋದಕ್ಕೆ. ಈಗ ಸೋಫಾ ಏನು ಇನ್ಸ್ಟಾಲ್ ಮಾಡ್ತಿರಲ್ಲ ಅಲ್ಲಿದ್ದೀನಿ. ಟಿ ವಿ ಕ್ಯಾಬಿನೆಟ್ ಈ ಥರ ಇದೆ. ನಾವು ಸೋಫಾ ಇಲ್ಲೂ ಹಾಕ್ಕೋಬೋದು, ಈ ಸೈಡು ಹಾಕ್ಕೋಬೋದು. ಈಗ ನಾನೇನು ನಿಂತಿದ್ದೀನಲ್ಲ ಇಲ್ಲೂ ಕೂಡ ಇನ್ಸ್ಟಾಲ್ ಮಾಡ್ಬೋದು. ವಾಲ್ ಮೌಂಟ್ ಟಿ ವಿ ಕ್ಯಾಬಿನೆಟ್ ಆಗಿರುತ್ತೆ. ಸೊ ಹಾಲು ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಈಗ ಪ್ಲ್ಯಾಂಟರ್ ಬಾಕ್ಸ್ ಆಮೇಲೆ ತೋರಿಸ್ಕೊತೀನಿ, ಸ್ಟೇರ್ ಕೇಸ್ಗೆ ಹೋಗಿಂತ ಮುಂಚೆ. ಸ್ಟೋರೇಜ್ಗೋಸ್ಕರ ಸ್ಟೇರ್ ಕೇಸ್ ಕೆಳಗಡೆ ಸ್ವಲ್ಪ ಸ್ಪೇಸ್ನ ಕೊಟ್ಟಿದ್ದಾರೆ. ಚೈನ್ ಲಿಂಕ್ ಸ್ಟೇರ್ ಕೇಸು, ಅದಕ್ಕೆ ಲ್ಯಾಮಿನೇಷನ್ ವಿನಿಯರ್ ಮಾಡಿಕೊಟ್ಟಿದ್ದಾರೆ. ಇದರ ಪಕ್ಕದಲ್ಲಿ ನಮಗೆ ಪೂಜಾ ರೂಮು. ಇದು ಡೈನಿಂಗ್ ಹಾಲ್ ಏರಿಯಾ, ಕಾಮನ್ ಟಾಯ್ಲೆಟು. ಈ ಗ್ಲಾಸ್ ಏನಿದೆಯಲ್ಲ, ಇದೇನು ವುಡ್ ವರ್ಕ್ ಮಾಡಿದಾರಲ್ಲ ಅದ್ರ ಹಿಂದ್ಗಡೆ ಕಿಚನ್ ರೂಮ್ ಬರುತ್ತೆ. ಒಂದೊಂದಾಗಿ ಹೇಳ್ತೀನಿ. ಈಗ ಪೂಜಾ ರೂಮು, ಹಿಚಿಂಗ್ ಗ್ಲಾಸಲ್ಲಿ ಮಾಡಿರುವಂಥದ್ದು ಡೋರು ಮತ್ತು ಟೀ ಕುಡ್ಡಲ್ಲಿ ಮಾಡಿರುವಂತಹ ಫ್ರೇಮ್ ಸಿಗುತ್ತೆ. ಒಬ್ಬರು ಪೂಜೆನ ಮಾಡ್ಬೋದು ಕೂತ್ಕೊಂಡು. ಓಕೆ, ಆಮೇಲೆ ಈ ಪೂಜಾ ರೂಮ್ ಪಕ್ಕದಲ್ಲಿ ಡೈನಿಂಗ್ ಹಾಲ್ ಏರಿಯಾ. ಒಂದು 6ರಿಂದ 4 ಸೀಟ್ ಇರುವಂತಹ ಡೈನಿಂಗ್ ಟೇಬಲ್ನ ಹಾಕ್ಕೋಬೋದು. POP ಫಾಲ್ ಸೀಲಿಂಗು ಸಿಗುತ್ತೆ. ವೆಂಟಿಲೇಷನ್ಗೆ ಒಂದು ವಿಂಡೋ, ಕ್ರ್ಯಾಕರ್ ಯೂನಿಟ್ನ ಕೊಟ್ಟಿರುವಂಥದ್ದು. ಹಾಗೆ ಈ ಡೈನಿಂಗ್ ಹಾಲ್ ಏರಿಯಾದಿಂದ ಒಂದು ಐಡಿಯಾ ಬರುತ್ತೆ ನಿಮಗೆ. ಹಾಲು, ಇದು ಪೂಜಾ ರೂಮು. ಈ ವುಡ್ ವರ್ಕಲ್ಲಿ ಏನು ಮಾಡಿದಾರಲ್ಲ ಇದು ಕಿಚನ್ ರೂಮು. ಇಲ್ಲಿ ಒಂದು ಹ್ಯಾಂಡ್ ಬೇಸನ್ ಬರುತ್ತೆ, ಇನ್ಲೆಟ್ ಔಟ್ಲೆಟ್ ಎಲ್ಲ ಇದೆ. ಎಲ್ಲ ಯುರೋಪಲ್ಲಿ ಹಾಕು. ಫಿಟ್ಟಿಂಗ್ ಎಲ್ಲ ನಿಮಗೆ ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗ್ ಬರುತ್ತೆ. ಇದು ಕೂಡ ಬಾತ್ರೂಮ್ ಆಗಿರುತ್ತೆ. ಒಂದು 2x4 ವೆಟ್ರಿಫೈಡ್ ಟೈಲ್ಸ್ ಟಾಪ್ ಟು ಬಾಟಮ್ ಕೊಟ್ಟಿದ್ದಾರೆ. ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. ಓಕೆ, ಈಗ ಅಡುಗೆ ಮನೆ ತೋರಿಸ್ತೀನಿ. ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ ಶೀಟಲ್ಲಿ ಮಾಡಿರುವಂತಹ ವುಡ್ ವರ್ಕ್ ಸಿಗುತ್ತೆ. ಎಲ್ ಶೇಪ್ ಕಿಚನ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಇದು ಕ್ವಾರ್ಟ್ಸಲ್ಲಿ ಮಾಡಿರುವಂಥದ್ದು. ಹಿಚಿಂಗ್ ಗ್ಲಾಸು, ಅದು 2 ಲೇಯರ್ ಇರುವಂತಹ ಗ್ಲಾಸು. ಯಾವುದೇ ಕಾರಣಕ್ಕೆ ಅಡುಗೆ ಮಾಡಿದ್ರೂ ಕೊಳೆ ಆಗೋದಿಲ್ಲ, ಈಸಿಯಾಗಿ ಮೇಂಟೆನೆನ್ಸ್ ಮಾಡ್ಕೋಬೋದು. ಹೈಡ್ರಾಲಿಕ್ ಲಿಫ್ಟು, ವಾರ್ಡ್ರೋಬರ್ಗಳು, ಓವರ್ ಹೆಡ್ ವಾರ್ಡ್ರೋಬರು. ಅಲ್ಲಿ ಪ್ರೊಫೈಲ್ ಲೈಟು ಇನ್ಸ್ಟಾಲ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ವಾಷಿಂಗ್ ಏರಿಯಾ, ಅಕ್ವಾಗಾರ್ಡ್ ಪಾಯಿಂಟ್ ಅಲ್ಲೇ ನಿಮಗೆ ಬರುತ್ತೆ. ಇದೆಲ್ಲ ಕ್ವಾರ್ಟ್ಸು. ಇದು ಚಿಮ್ನಿ ಪಾಯಿಂಟು, ಏನಿದು ಒಲೆ ಇಡೋದಕ್ಕೋಸ್ಕರ, ಸ್ಟವ್ ಇಡೋದಕ್ಕೆ. ನಿಮಗಿಲ್ಲಿದ್ದ ಎಕ್ಸಾಟ್ಸ್ ಬರುತ್ತೆ, ಆ ಕಡೆ ಎಕ್ಸಿಟ್ ಇದೆ ಚಿಮ್ನಿಗೆ. ಕ್ರ್ಯಾಕರ್ ಯೂನಿಟು, ಇದರಲ್ಲಿ ಮಿಡ್ಲಲ್ಲಿ ನನ್ನ ಪ್ರಕಾರ ಸೆಲ್ಫ್ ಮಾಡ್ತಾರೆ. ಓಕೆ, ವೆಂಟಿಲೇಷನ್ಗೆ ನೋಡಿ ಇಲ್ಲೊಂದು ಬಿಗ್ ವಿಂಡೋ ಕೊಟ್ಟಿದ್ದಾರೆ. ಅಲ್ಲೂ ಕೂಡ ಪ್ಲಗ್ ಪಾಯಿಂಟ್ ಇದೆ, ಇನ್ಲೆಟು ಔಟ್ಲೆಟು. ಡಿಶ್ ವಾಷರ್ ಏನಾರು ಇದೆ ಅಂತಂದರೆ ಬೇಕಾದ್ರೆ ಅಲ್ಲಿ ಇಟ್ಕೋಬೋದು. ಫ್ರಿಜ್ ಏನಾದ್ರು ಇದೆ ಅಂತಂದರೆ ಇಲ್ಲಿ ಇಟ್ಕೋಬೋದು. ಓಕೆ, ರೈಟ್. ಇದು ಅಡುಗೆ ಮನೆಯ ಒಂದು ಲಕ್ಷಣ ಆಗಿರುತ್ತೆ ಗೆಳೆಯರೆ. ಇಲ್ಲಿ ಅಡುಗೆ ಮಾಡೋರು ಹಾಲಲ್ಲಿ ಏನು ನಡೀತಿದೆ ಅಂತ ಬೇಕಾದ್ರೆ ಇಲ್ಲಿದ್ದ ಟ್ರಾನ್ಸ್ಪರೆಂಟ್ ಅಲ್ವಾ ಸ್ವಲ್ಪ ನೋಡ್ಕೋಬಹುದು. ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಮಾಡಿಕೊಟ್ಟಿದ್ದಾರೆ. ಕ್ವಾಲಿಟಿ ಚೆನ್ನಾಗೇ ಇದೆ. ಇದು ಒಂದು ಹಾಲು, ಪೂಜಾ ರೂಮ್ ಕಡೆಯಿಂದ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ. ಈ ಥರ ಇದೆ. ಟಿ ವಿ ಕ್ಯಾಬಿನೆಟ್ ತುಂಬ ಚೆನ್ನಾಗಿ ಬಂದಿದೆ. ಓಕೆ, ಸ್ಟೇರ್ ಕೇಸ್ ಬಗ್ಗೆ ಹೇಳಬೇಕು. ಟೀಕ್ ವುಡ್ ಪಿಲ್ಲರ್ನ ಕೊಟ್ಟಿದ್ದಾರೆ, ಅದಕ್ಕೆ ಟಫನ್ ಗ್ಲಾಸ್ 12 mm ಅಟ್ಯಾಚ್ ಮಾಡಿದ್ದಾರೆ. ಸ್ಟೇರ್ ಕೇಸ್ ಲೈಟ್ ಎಲ್ಲ ನೋಡ್ತಾ ಇದ್ದೀರಾ, ಅಬ್ಸರ್ವ್ ಮಾಡಿ. ಇದು ವಿಂಡೋ ಕೊಟ್ಟಿರೋದು ಪ್ಲ್ಯಾಂಟರ್ ಬಾಕ್ಸ್ಗೆ. ಓಪನ್ ಮಾಡಿದರೆ ಇಲ್ಲಿದ್ದನ್ನೇ ನೀವು ಯಾವುದೇ ನಿಮ್ಮ ಫೇವ್ರೆಟ್ ಗಿಡ ಏನಾದರೂ ಇದ್ದರೆ ಇಲ್ಲಿ ಹಾಕ್ಕೊಂಡು ಮೇಂಟೆನೆನ್ಸ್ ಮಾಡ್ಬೋದು. ಇದು ಇಟ್ಕೆ ಡಿಸೈನಲ್ಲಿರುವಂತಹ ಒಂದು ಟೈಲ್ಸು, ವಾಲ್ ಕ್ಲೈಂಡಿಂಗ್ನ ಕೊಟ್ಟಿರೋಂಥದ್ದು. ಓಕೆ, ಇದು ಒಂದು ಪ್ಲ್ಯಾಂಟರ್ ಬಾಕ್ಸ್. ಸ್ಟೇರ್ ಕೇಸು
3 ಅಡಿ ವೈಡ್ ಆಗಿದೆ. ಈಸಿಯಾಗಿ ಮೇಲ್ಗಡೆ ಸೋಫಾನ ಕ್ಯಾರಿ ಮಾಡ್ಬೋದು, ಡೌಟ್ ಇಲ್ಲ. ಮೇಲ್ಗಡೆಯಿಂದ ಕೆಳಗಡೆ ಈ ಥರ ಲುಕ್ ಇದೆ. ಇದೆಲ್ಲ ಏನು ನೋಡ್ತಿದ್ದೀರಾ ಚಾರ್ಕೋಲ್ ಶೀಟ್ ಇವೆಲ್ಲ. ಓಕೆ, ಪೂಜಾ ರೂಮ್ ಇದು. ಪೂಜಾ ರೂಮ್ ಮೇಲ್ಗಡೆ ಸ್ಟೋರೇಜ್ ಏನೂ ಇಡೋ ಹಾಗಿಲ್ಲ, ಗ್ಯಾಪು ಎಲ್ಲ ವಾಸ್ತು ಪ್ರಕಾರನೇ ಮಾಡಿದ್ದಾರೆ. ಸೊ ಆ್ಯಸ್ ಇಟ್ ಈಸ್ ಸೆಕೆಂಡ್ ಫ್ಲೋರು ಒಂದು ಸ್ಟಡಿ ಕ್ಯಾಬಿನೆಟ್ ಸಿಗ್ತಾಯಿದೆ. POP ಫಾಲ್ ಸೀಲಿಂಗು. ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಒಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ನಾನು ನಿಮಗೆ ಫಸ್ಟ್ ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಮೇಲಿಂದ ಕೆಳಗಡೆ ಲೈಕ್ ಈ ಥರ ಇರುತ್ತೆ. ಓಕೆ, ಇದು ಮಾಸ್ಟರ್ ಬೆಡ್ರೂಮು. ಎಲ್ಲ ಟೀಕುಡ್ಡಲ್ಲಿ ಮಾಡಿರುವಂತಹ ವಾಸ್ಕುಗಳು ಸಿಗುತ್ತೆ. ಕಿಂಗ್ ಸೈಜ್ ಕಾಟ್, ಹೈಡ್ರಾಲಿಕ್ ಲಿಫ್ಟ್ ಸ್ಟೋರೇಜ್ ಸಿಗುತ್ತೆ. ಅಲ್ಲಿ ಒಂದು ಕುಷನ್ ಪ್ಯಾಂಟ್ ಪೆಂಡಿಂಗ್ ಇದೆ. ಮೊಬೈಲ್ ಹೋಲ್ಡರ್ಗಳು ಆ ಕಡೆ ಈ ಕಡೆ ಸಿಗುತ್ತೆ. ವೆಂಟಿಲೇಷನ್ಗೆ ಬಿಗ್ ವಿಂಡೋ. POP ಆ್ಯಂಡ್ ವುಡ್ ವರ್ಕು ಫಾಲ್ ಸೀಲಿಂಗ್ ಸಿಗುತ್ತೆ. ಅದಕ್ಕೆ ಪ್ರೊಫೈಲೈಟ್ ಇನ್ಸ್ಟಾಲ್ ಮಾಡಿದ್ದಾರೆ. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್, ನ್ಯಾಚುರಲ್ ವುಡ್ ಇರುವಂಥ ಪ್ಯಾಟರ್ನ್, ಗ್ಲಾಸಿ ಫಿನಿಶಿಂಗ್ ಅದು. ಅದ್ರ ಪಕ್ಕದಲ್ಲಿ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ಸ್ಟೋರೇಜ್ ಇದೆ ಬ್ಯಾಕ್ ಸೈಡ್ ಕೂಡ. ಓವರ್ ಹೆಡ್ ವಾರ್ಡ್ರೋಬರು ಮತ್ತು TV ಕ್ಯಾಬಿನೆಟ್ಟು ವಾಲ್ ಮೌಂಟ್ ಆಗಿರುತ್ತೆ. ನೀವು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ನೈಸ್ ವರ್ಕ್. ಎಲ್ಲ PVC ವುಡ್ ವರ್ಕು, ಚಾರ್ಕೋಲ್ ಶೀಟ್ ಲುಕ್ಕಲ್ಲಿದೆ. ಹಾಗೆ ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ. ಓಕೆ, ಆ್ಯಂಟಿಸಿಡ್ ಗ್ರಾನೈಟ್ ಫ್ಲೋರಿಂಗು, ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. ಟಾಪ್ ಟು ಬಾಟಮ್ 2x4 ಬೆಡ್ ಟು ಫಿಟ್ ಟೈಲ್ಸು. ಬೇಸಿಕ್ ಜಾಗ್ವಾರ್ ಫಿಟ್ಟಿಂಗ್ ಬರುತ್ತೆ. ಮತ್ತು ಇಲ್ಲಿ ಡ್ರೈ ಆ್ಯಂಡ್ ವೆಟ್ ಮಾಡಿದ್ದಾರೆ. ಇದು ವೆಟ್ ಆಗಿರುತ್ತೆ. ಆಲ್ರೆಡಿ ಟಫನ್ ಗ್ಲಾಸ್ ಇನ್ಸ್ಟಾಲ್ ಮಾಡಿದ್ದಾರೆ. ಗುಡ್ ವರ್ಕ್. ಈ ಥರ ಚೆನ್ನಾಗಿದೆ. ಇದೊಂದು ಕಾನ್ಸೆಪ್ಟ್ ಈಗ ಸ್ಟಾರ್ಟ್ ಆಗಿರೋದು, ಎಲ್ಲರೂ ಕೊಡ್ತಾ ಇದ್ದಾರೆ. ಇದು ಮಾಸ್ಟರ್ ಬೆಡ್ರೂಮ್ನ ಲಕ್ಷಣಗಳು ಗೆಳೆಯರೆ. ಹ್ಯಾಂಡಲ್ಗಳಾಗಲಿ, ಟವರ್ ಬೋರ್ಡ್ಗಳಾಗಲಿ ಎಲ್ಲ ಕ್ವಾಲಿಟಿನ ಕೊಟ್ಟಿರೋಂಥದ್ದೇ. ಓಕೆ, ಇದರ ಆಪೋಸಿಟ್ ನಮಗೆ ಒಂದು ಚಿಲ್ಡ್ರನ್ ಬೆಡ್ರೂಮ್ ಸಿಗುತ್ತೆ. ಸೇಮ್ ಫ್ಲೋರ್ ಬಂದು ಗ್ರಾನೈಟು. ಇಲ್ಲಿ ಕಾಟ್ ಇಲ್ಲ, ನಿಮ್ಮ ಹತ್ರ ಇದ್ದರೆ ಇಲ್ಲಿ ಬೇಕಾದ್ರೆ ಹಾಕ್ಕೋಬೋದು. ವುಡ್ ವರ್ಕ್ ಚೇಂಜ್ ಆಗಿದೆ ಇಲ್ಲಿ ಆಲ್ರೆಡಿ. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ಗಳು, ಓವರ್ ಹೆಡ್ ವಾರ್ಡ್ರೋಬರು, ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ವೆಂಟಿಲೇಷನ್ಗೆ ಒಂದು ಬಿಗ್ ವಿಂಡೋ, POP ಫಾಲ್ ಸೀಲಿಂಗು ಮತ್ತು ಫ್ಯಾನ್ಸಿ ಲೈಟು ಇನ್ಸ್ಟಾಲ್ ಮಾಡಿದ್ದಾರೆ. ಈ ಜಾಗದಲ್ಲೂ ಕೂಡ ಒಂದು ಕಿಂಗ್ ಸೈಜ್ಗಿಂತ ದೊಡ್ಡ ಕಾಟ್ನ ಇನ್ಸ್ಟಾಲ್ ಮಾಡ್ಬೋದು, ದೊಡ್ಡ ಇಲ್ಲ. ಮತ್ತೇನಿದೆ, ಮತ್ತು ಇಲ್ಲಿ ಒಂದು ಬಾತ್ರೂಮ್ ಬರುತ್ತೆ. ಚಿಲ್ಡ್ರನ್ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇದ್ದಾಗಿರುತ್ತೆ. ಒಂದು ಕಾಮನ್ ಬಾಲ್ಕನಿ, ಅಂದರೆ ಈ ಬೆಡ್ರೂಮ್ಗೆ ಒಂದು ಬಾಲ್ಕನಿ ಆಗಿರುತ್ತೆ. ಬಾತ್ರೂಮ್ನ ತೋರಿಸ್ಕೊಡ್ತೀನಿ. ಸೇಮ್ ಆ್ಯಂಟಿಸಿಡ್ ಗ್ರಾನೈಟು, ಇದು ಫ್ಲೋರು 1x1 ಸೆರಾಮಿಕ್ ಟೈಲ್ಸು. ವಾಲ್ ಮೌಂಟ್ ನೋಡ್ತಾ ಇದ್ದೀರಾ, ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿದೆ. 2x4 ಬೆಡ್ ಟು ಫಿಟ್ ಟೈಲ್ಸು. ಬಾಲ್ಕನಿಯಲ್ಲೂ ಅಷ್ಟೇ ಒಂದೆರಡು ಚೇರ್ಗಳು ಈಸಿಯಾಗಿ ಕೂತ್ಕೊಂಡು ಔಟರ್ನ ಎಂಜಾಯ್ ಮಾಡ್ಬೋದು. ಇಲ್ಲೂ ಕೂಡ 0 ಮೇಂಟೆನೆನ್ಸು. ಟಫನ್ ಗ್ಲಾಸು ಎಲ್ಲ ಹಾಕಿದ್ದಾರೆ. ಆಂಜನಾಪುರ 10 ಬ್ಲಾಕು ಈ ಥರ ಇದೆ. ಗ್ರೀನರಿ, ಮನೆಗಳು ಸುತ್ತಮುತ್ತ ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಆಲ್ರೆಡಿ. ಓಕೆ, ಈಗ ಈ ಫ್ಲೋರ್ ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ ಫ್ಲೋರ್ಗೆ ಮೂವ್ ಆಗೋಣ. ಸೆಕೆಂಡ್ ಫ್ಲೋರ್ ಆಯಿತು, ಥರ್ಡ್ ಫ್ಲೋರ್ಗೆ ಹೋಗೋಣ. ನೋಡಿ, ಬಿಸಿಲು ಒಳಗಡೆ ಬೀಳ್ತಾ ಇದೆ, ಸ್ಕೈಲೈಟ್ ಕೊಟ್ಟಿರೋದ್ರಿಂದ. ಆಮೇಲೆ ಕೆಳಗಡೆಯಿಂದ ಮೇಲಿನವರೆಗೂ ನಮಗೆ ಇದೇ ಪ್ಯಾಟರ್ನ್ ಕಂಟಿನ್ಯೂ ಆಗುತ್ತೆ. ಟಫನ್ ಗ್ಲಾಸು, ಟೀಕುಡ್ಡು, ಹ್ಯಾಂಡ್ ಗ್ರಾಫ್ ಸಿಗುವಂಥದ್ದು. ಮೇಲಿಂದ ಕೆಳಗಡೆ ನನಗೆ ಈ ಥರ ಒಂದು ಲುಕ್ ಕಾಣಿಸುತ್ತೆ. ಇಲ್ಲಿ ಡಿಫ್ರೆಂಟಾಗಿ ಒಂದು ಸ್ವಲ್ಪ ಮಾಡಿದ್ದಾರೆ. ಟಫನ್ ಗ್ಲಾಸು ಸ್ಲೈಡಿಂಗ್ ಮಾಡಿಸಿದ್ದಾರೆ. ಅದು ಹಿಂದ್ಗಡೆ ನಮಗೆ ವಾಷಿಂಗ್ ಮಷಿನ್ ಪಾಯಿಂಟ್ನ ಕೊಟ್ಟಿರುವಂಥದ್ದು. ಅದಕ್ಕಿಂತ ಮುಂಚೆ ಮೇಲುಗಡೆಯಿಂದ ಕೆಳಗಡೆ ಸ್ಕೈಲೈಟ್ಗೋಸ್ಕರ 5 ಹೋಲ್ಗಳು ಮಾಡಿಕೊಟ್ಟಿದ್ದಾರೆ. ಇಲ್ಲಿಕ್ಕಿದು ಎಂಡ್ ಆಗುತ್ತೆ. ಹ್ಯಾಂಡ್ ಗ್ರಾಬರು ಮತ್ತು ಟಫನ್ ಗ್ಲಾಸು. ವೆಂಟಿಲೇಷನ್ಗೆ ಬಿಗ್ ವಿಂಡೋ ಬರುತ್ತೆ. ಮತ್ತು ಇಲ್ಲಿ ಗೆಸ್ಟ್ ಬೆಡ್ರೂಮ್ ಇದೆ. ಮತ್ತು ಇದೇನಿದೆಯಲ್ಲ
ವಾಷಿಂಗ್ ಮಷಿನ್ ಏರಿಯಾ. ಇಲ್ಲಿ ಪ್ಲಗ್ ಪಾಯಿಂಟ್ ಇದೆ, ಇನ್ಲೆಟು ಔಟ್ಲೆಟ್ ಮಾಡಿಕೊಡ್ತಾರೆ ನನ್ನ ಪ್ರಕಾರ. ಅದಕ್ಕೆ ಮೆಟೀರಿಯಲ್ ಇಟ್ಕೊಳ್ಳೋದಕ್ಕೋಸ್ಕರ ಸ್ಪೇಸ್ನ ಮಾಡಿಕೊಟ್ಟಿದ್ದಾರೆ. ಆ್ಯಕ್ಚುಲಿ ಚೆನ್ನಾಗಿ ಮಾಡಿದ್ದಾರೆ. ಇದು ಗೆಸ್ಟ್ ಬೆಡ್ರೂಮು. ಗೆಸ್ಟ್ ಬೆಡ್ರೂಮಲ್ಲೂ ಕೂಡ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಮ್ಯಾನ್ಯುವಲ್ ಲಿಫ್ಟು, ಹೈಡ್ರಾಲಿಕ್ ಲಿಫ್ಟ್ ಆಗಿರುತ್ತೆ. ಕುಷನ್ ಪ್ಯಾಡ್ ಪೆಂಡಿಂಗ್ ಇದೆ. ವೆಂಟಿಲೇಷನ್ಗೆ ಬಿಗ್ ವಿಂಡೋ ಬರುತ್ತೆ. ಮೊಬೈಲ್ ಹೋಲ್ಡರ್ಗಳು, POP ಫಾಲ್ ಸೀಲಿಂಗು, ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ಗಳು, ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು ಮತ್ತು TV ಕ್ಯಾಬಿನೆಟ್ಟು, ಓವರ್ ಹೆಡ್ ವಾರ್ಡ್ರೋಬರ್ಗಳು ಚೆನ್ನಾಗಿದೆ. ಆಮೇಲೆ ಇಲ್ಲೂ ಕೂಡ ಒಂದು ಬಾತ್ರೂಮು, ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. 2x4 ಬೆಡ್ ಟೈಲ್ಸು. ಇಲ್ಲೂ ಕೂಡ ಡ್ರೈ ಆ್ಯಂಡ್ ವೆಟ್ಟು ಕಾನ್ಸೆಪ್ಟ್ನ ಮಾಡಿದ್ದಾರೆ. ಸ್ಲೈಡರ್ ಆಗಿರುತ್ತೆ ಇದು ಕೂಡ. ರೂಮ್ಗಳು ಒಂದಕ್ಕಿಂತ ಒಂದು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಓಕೆ, ಈಗ ಟಾಪ್ ಫ್ಲೋರಲ್ಲಿ ಪರ್ಗೋಲ ಮಾಡಿಕೊಟ್ಟಿದ್ದಾರೆ. ಓಕೆ, ಟಫನ್ ಗ್ಲಾಸ್ ಫುಲ್ ಕವರ್ ಆಗಿದೆ ಪರ್ಗೋಲ. ಇದು ವರ್ಕ್ ಚೆನ್ನಾಗಿದೆ, ಡೌಟ್ ಇಲ್ಲ. ಶಾಂಗ್ಲರಲ್ಲಿ ಹಾಕಿದ್ದಾರೆ. ಪ್ಲಾಂಟರ್ ಬಾಕ್ಸ್ ಮಾಡಿದ್ದಾರೆ. ಸೆರಾಮಿಕ್ ಟೈಲ್ಸ್ ಹಾಕಿದ್ದಾರೆ 1x1. ಬಟ್ಟೆ ತೊಳೆದಿರೋದು ಒಣಗಾಕೋದಕ್ಕೆ ಕಂಬಿಗಳು ಹಾಕ್ಕೊಟ್ಟಿದ್ದಾರೆ. ಇದು ಪ್ಲಾಂಟರ್ ಬಾಕ್ಸು. ಇಲ್ಲಿ ಗೋಲ್ಡನ್ ಫಿನಿಷಲ್ಲಿ ವರ್ಕ್ ಪೇಂಟ್ ಮಾಡಿಕೊಟ್ಟಿದ್ದಾರೆ. ಓಕೆ, ಲ್ಯಾಡರ್ ಬಗ್ಗೆ ಹೇಳ್ಬೇಕಂದ್ರೆ ಸರ್ಕಲ್ ಲ್ಯಾಡರ್ನ ಕೊಟ್ಟಿರೋಂಥದ್ದು ಹೈ ಗೇಜ್ ಮೆಟಲಲ್ಲಿ ಮಾಡಿದ್ದಾರೆ. ಹಾಗಾಗಿ ಲುಕ್ ತುಂಬ ಚೆನ್ನಾಗಿ ಇನ್ಕ್ರೀಸ್ ಮಾಡ್ತಾಯಿದೆ. ಈ ಫ್ಲೋರಲ್ಲಿ ಇಷ್ಟು ಇರುವಂಥದ್ದು. ಇಲ್ಲಿ ಗ್ರೀನರಿ ಎಲ್ಲ ನೀವು ಹಾಕ್ಕೊಂಡ್ರೆ ನೆಕ್ಸ್ಟ್ ಲೆವೆಲ್ ಬರುತ್ತೆ ಮನೆ. ಸೊ ಸರ್ಕಲ್ ಟೈಪಲ್ಲಿ ಲ್ಯಾಡರ್ ಇದೆ. ಈಸಿಯಾಗಿ ಕಣ್ಣು ಮುಚ್ಕೊಂಡು ಹೆದರ್ಲಿಲ್ದಂಗೆ ಮೇಲ್ಗಡೆ ಹತ್ಬೋದು, ಅಷ್ಟು ಹೈ ಗೇಜಲ್ಲಿ ಮಾಡಿದ್ದಾರೆ. ಮೇಲ್ಗಡೆಯಿಂದ ಅಕ್ಕಪಕ್ಕ ಏನಿದೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಫುಲ್ ಟಫನ್ ಗ್ಲಾಸು ಇನ್ಸ್ಟಾಲ್ ಮಾಡಿರೋದು. ಸ್ಕೈಲೈಟು 5 ಹೋಲ್ಗಳು ಏನಿದೆಯಲ್ಲ ಕೆಳಗಡೆ, ಅದು ಡ್ಯಾಮ್ ಪ್ರೂಫ್ ಪೇಂಟ್ ಮಾಡಿದ್ದಾರೆ. 2 ಅಡಿವರೆಗೂ ಹೈಟ್ ಮಾಡಿ ಮತ್ತು ಅದ್ರ ಮೇಲ್ಗಡೆ 2 ಅಡಿ MS ರೇಲಿಂಗ್ಸ್ನ ಕೊಟ್ಟಿದ್ದಾರೆ ಸೇಫ್ಟಿ ವೈಸು. ಟೋಟಲ್ 4 ಅಡಿ ಇದೆ. ಮಕ್ಕಳು ಕೂಡ ಬಂದ್ರೂ ಸೇಫ್ಟಿಯಾಗಿರ್ತಾರೆ. ಹೆಡ್ರೂಮು 1000 ಲೀಟರ್ ಸಿಂಟ್ಯಾಕ್ಸ್ ಮೇಲ್ಗಡೆ. ಇಲ್ಲೂ ಕೂಡ ಬಟ್ಟೆ ಒಣಗಾಕೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಹ್ಯಾಂಡ್ ವಾಶ್ ಏರಿಯಾ ಕೂಡ ಮಾಡಿದ್ದಾರೆ. ಇದಿಷ್ಟು ಈ ಮನೆಯ ಲಕ್ಷಣಗಳು. 80 ಫೀಟ್ ರೋಡು, ಜಸ್ಟು ವಾಕಬಲ್ ಡಿಸ್ಟೆನ್ಸು. ಬನ್ನರ್ಘಟ್ಟ ಟು ಕನಕಪುರ 80 ಫೀಟ್ ರೋಡ್ ಏನಿದೆಯಲ್ಲ, ಇಲ್ಲೇ ವಾಕಬಲ್ಲು. NPS ಸ್ಕೂಲು ತುಂಬ ಹತ್ತಿರ, 1 ಕಿಲೋಮೀಟರ್ನೂ ಆಗೋಲ್ಲ. ಕೊಣನಕುಂಟೆ ಮೆಟ್ರೋ ಸ್ಟೇಷನು ಅಥವಾ ವಾಜರಾಳಿ ಮೆಟ್ರೋ ಸ್ಟೇಷನ್ ಮ್ಯಾಕ್ಸಿಮಮ್ 3 ಕಿಲೋಮೀಟ್ರು. ಬನ್ನರ್ಘಟ್ಟ ಡಿ ಮಾರ್ಟು 1 ಕಿಲೋಮೀಟ್ರ್ ಆಗುತ್ತೆ. ಸರಿ, ಇನ್ನೊಂದ್ಸಲ ಡೀಟೇಲ್ಸ್ ಹೇಳ್ತೀನಿ. 20/30 ಈಸ್ಟ್ ಗೇಟ್, ಈಸ್ಟ್ ಮೇನ್ ಡೋರು, BDA ಡೂಪ್ಲೆಕ್ಸ್ ಮನೆ. ಕಾರ್ನರ್ ಸೆಕೆಂಡೇ ಇರುತ್ತೆ. ಆಸ್ಕಿಂಗ್ ಪ್ರೈಸ್ 1,71 lakhs, 1,71,00,000. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಈ ಮನೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಯಾರು ತೊಗೊತೀನಿ ಅಂತಾರೋ ಅವ್ರಿಗೆ ಶೇರ್ ಮಾಡಿ. ನೋಡ್ಬೇಕಂದ್ರೆ ಕೊಟ್ಟಿರುವಂಥ ಕಾಂಟ್ಯಾಕ್ಟ್ ನಂಬರ್ನ ಕಾಲ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.